ಇವರು ಸುಮಾರು 12 ವರ್ಷಗಳಿಂದ ಇಲ್ಲಿ ಪ್ರಯಾಗ್ರಾಜ್ನಲ್ಲೇ ನೆಲೆಸಿದ್ದಾರಂತೆ. ನಮ್ಮದು ಕುಟುಂಬ ಅಂತ ಏನಿಲ್ಲ, ನಮ್ಮ ತಂದೆ ತಾಯಿಗಳು ಎಲ್ಲ ತೀರ್ಕೊಂಡ್ರು. ಆಮೇಲೆ ನಾವು ಈ ಕಡೆ ಬಂದು ವಿರಕ್ತಿ ದೀಕ್ಷಾ ತೊಗೊಂಡ್ಬಿಟ್ಟೆ. ರಾಮಾನಂದಿ ಸಂಪ್ರದಾಯದ್ದು ಕುಂಭಮೇಳ ನಾವು ಜೀವನದಲ್ಲಿ ನೋಡಿಲ್ಲ, ಪ್ರಥಮವಾಗಿ ನೋಡ್ತಾ ಇರೋದು. ಯೋಗಿಜಿಯವರು ಮೋದಿಜಿಯವ್ರಿಗೆ ಹೇಳ್ಬೇಕಂದ್ರೆ ಅವರು ನಿಜವಾಗ್ಲೂ ಒಂದು ಏನು ಭಾರತ ದೇಶಕ್ಕೆ ಇರುವ ಹೆಮ್ಮೆ ಪುತ್ರರು ಅನ್ಕೊಳ್ತೀವಿ. ಎಲ್ಲರೂ ಆರಾಮಾಗಿ ಬರ್ಬೋದು, ಆರಾಮಾಗಿ ಕುಂಭಮೇಳ ನೋಡ್ಬೋದು. ಎಲ್ಲ ವ್ಯವಸ್ಥೆ ಇದೆ, ಆಂಬುಲೆನ್ಸ್ ವ್ಯವಸ್ಥೆ ಇದೆ. ನಿಮಗೆ ಇರೋಕ್ಕೆ ಪೊಲೀಸ್ ಅಂತೂ ಅವರಂತೂ ತುಂಬಾ ಸಹಕಾರ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಇವತ್ತು ಪ್ರಯಾಗ್ರಾಜ್ನಲ್ಲಿ ಮತ್ತೊಬ್ಬರು ನಮ್ಮ ಕರ್ನಾಟಕದ ಮೂಲದವರು ಸಿಕ್ಕಿದ್ದಾರೆ. ಇವರು ಸುಮಾರು 12 ವರ್ಷಗಳಿಂದ ಇಲ್ಲಿ ಪ್ರಯಾಗ್ರಾಜ್ನಲ್ಲೇ ನೆಲೆಸಿದ್ದಾರಂತೆ. ಸೊ ಹಾಗಾಗಿ ಇವರ ಜೊತೆ ಮಾತಾಡ್ಸೋಣ. ಹರ ಹರ ಮಹಾದೇವ್. 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಈ ಮಹಾಕುಂಭಮೇಳವನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ನಾವು ಅದೃಷ್ಟವಂತರಂತಲೇ ಹೇಳ್ಬೋದು. ಏನು ಹೇಳ್ತೀರಾ? ನಿಜವಾಗ್ಲೂ ಅದೃಷ್ಟವಂತರು. ಈ ಥರ ಕುಂಭಮೇಳ ನಾವು ಜೀವನದಲ್ಲಿ ನೋಡಿಲ್ಲ, ಪ್ರಥಮವಾಗಿ ನೋಡ್ತಾ ಇರೋದು. ಸುಮಾರು ಈ ಥರ ಕುಂಭಮೇಳ ಆಗಬೇಕಂದ್ರೆ ಸುಮಾರು 144 ವರ್ಷ ಕಾಯಬೇಕಾಗತ್ತೆ. ಆದರೆ ಭವ್ಯ ದಿವ್ಯ ಮತ್ತು ಈ ಥರ ಕುಂಭಮೇಳ ನಡೀತಾ ಇದೆ. ತುಂಬಾ ಆನಂದ ಅನ್ನಿಸ್ತಾ ಇದೆ. ನಾವು ಕರ್ನಾಟಕದಿಂದ ಬಂದಿರೋರು, ಸುಮಾರು 12 ವರ್ಷದಿಂದ ಪ್ರಯಾಗರಾಜದಲ್ಲೇ ಇರೋದು. ಇಲ್ಲಿ ಅನೇಕ ಲಕ್ಷಾಂತರ ಸಾಧು ಸಂತರು ಇಲ್ಲಿ ಇದ್ದಾರೆ, ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ತುಂಬಾ ನೋಡೋಕ್ಕೆ ಆನಂದ ಇದೆ. ಅವರು ಇಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬಾ ಆನಂದ ಆಗುತ್ತೆ. 12 ವರ್ಷಗಳಿಂದ ಇಲ್ಲಿ ಇದ್ದೀರಾ ಅಂತ ಹೇಳ್ತಾ ಇದ್ರಿ. ಏನು ಮಾಡ್ತಾ ಇದ್ದೀರಿ ಇಲ್ಲಿ ಪ್ರಯಾಗ್ರಾಜ್ದಲ್ಲಿ ಮತ್ತು ಕುಟುಂಬ? ನಮ್ಮದು ಕುಟುಂಬ ಅಂತ ಏನಿಲ್ಲ, ನಮ್ಮ ತಂದೆ ತಾಯಿಗಳು ಎಲ್ಲ ತೀರ್ಕೊಂಡ್ರು. ಆಮೇಲೆ ನಾವು ಈ ಕಡೆ ಬಂದು ವಿರಕ್ತಿ ದೀಕ್ಷಾ ತೊಗೊಂಡ್ಬಿಟ್ಟೆ. ರಾಮಾನಂದಿ ಸಂಪ್ರದಾಯದ್ದು ನಮ್ಮದು ಮೂಲ ಆಶ್ರಮ ಇರೋದು ಬೃಂದಾವನ. ರಾಜೇಂದ್ರ ದಾಸ್ ಮಹಾರಾಜಿ ಅಂತ ಹೇಳಿ, ಮಲುಕ್ ಪೀಠಾಧೀಶ್ವರ ರಾಜೇಂದ್ರ ದಾಸ್ ಮಹಾರಾಜಿ ಅಂತೇಳಿ ನಮ್ಮ ಗುರುಗಳು. ಅವರಿಂದ ದೀಕ್ಷಾ ತೊಗೊಂಡು ಈ ಮಾರ್ಗದಲ್ಲಿ ಬಂದೆವು. ಸಾಧು ಸಂತರ ಒಂದು ಮಾರ್ಗದಲ್ಲಿ ಇದ್ದೇವೆ. ಅಲ್ಲದೆ ಕೇದಾರ್ನಾಥ್, ಬದ್ರಿನಾಥ್, ಗಂಗೋತ್ರಿ, ಯಮುನೋತ್ರಿ ಈ ಥರ ನಾವು ಪಾದಯಾತ್ರೆ ಸುಧಾ ಮಾಡ್ತೀವಿ. ಈ ಥರ ನೀವು ಈ ಜೀವನದಲ್ಲಿದ್ದೀರ, ನಿಮಗೆ ಈ ಸಂಬಂಧ, ಈ ಬಂಧನ ಅಂದರೆ ಕುಟುಂಬ ಇದೆಲ್ಲ ನೆನಪಾಗುತ್ತಾ? ಹೇಗೆ ಕುಟುಂಬ ಅಂತ ಏನು ನೆನಪಾಗಲ್ಲ. ನಮ್ಮ ಕುಟುಂಬ ಅದೊಂದು ಇದಿತ್ತು, ಅದೆಲ್ಲ ಮಾಯ. ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ, ಅದು ಆ ಒಂದು ಮಾರ್ಗದಿಂದ ಬಿಟ್ಟು ಈ ಮಾರ್ಗಕ್ಕೆ ಬಂದೀವಿ ಸರ್. ಅಂದರೆ ಇಲ್ಲಿ ದೇವರಲ್ಲಿ ಆನಂದ ಇದೆ, ಅದರಲ್ಲಿ ಆನಂದ ಇಲ್ಲ. ಅದರಲ್ಲಿ ಎಲ್ಲ ಇದ್ರೂ ಆನಂದ ಇಲ್ಲ, ಇದರಲ್ಲಿ ಎಲ್ಲ ಇದೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿನ ವ್ಯವಸ್ಥೆ ಬಗ್ಗೆ ಏನು ಹೇಳ್ತೀರಾ? ಬಹಳ ಇಲ್ಲಿಂದ ವ್ಯವಸ್ಥೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯೋಗಿಜಿಯವರು ಮೋದಿಜಿಯವ್ರಿಗೆ ಹೇಳ್ಬೇಕಂದ್ರೆ ಅವರು ನಿಜವಾಗ್ಲೂ ಒಂದು ಏನು ಭಾರತ ದೇಶಕ್ಕೆ ಇರುವ ಹೆಮ್ಮೆ ಪುತ್ರರು ಅನ್ಕೊಳ್ತೀವಿ. ಅವರಂಥ ಮಂತ್ರಿ ಹಾಗೂ ನಮ್ಮ ಆ ಥರ ಮಂತ್ರಿಗಳೇ ನಮ್ಮ ನೋಡೋಕ್ಕಾಗಲ್ಲ. ಬೇರೆ ಕಡೆ ಹೋದರೆ ಬೇರೆ ವ್ಯವಸ್ಥೆ ಇದೆ. ಆದರೆ ಯು ಪಿ ರಾಜ್ಯದಲ್ಲಿ ತುಂಬಾ ಒಳ್ಳೆಯ ವ್ಯವಸ್ಥೆ ಇದೆ. ಕುಂಭದಲ್ಲಿ ಅನೇಕ ಸೌಲಭ್ಯಗಳನ್ನು ಮಾಡಿದ್ದಾರೆ. ಸ್ವಚ್ಛತೆ ಇದೆ, ಅಲ್ಲದೆ ಡಾಕ್ಟರ್ಸ್ ಇದ್ದಾರೆ, ಎಲ್ಲ ಆಂಬ್ಯುಲೆನ್ಸ್ ಇದೆ, ಎಲ್ಲ ಥರ ಫೆಸಿಲಿಟಿ ಇದೆ ಇಲ್ಲಿ ಬರುವಂಥವರಿಗೆ. ಹಾಗಾದರೆ ಭಕ್ತಾದಿಗಳಿಗೆ ಒಂದು ಅಂದರೆ ಬಹಳಷ್ಟು ಜನರಿಗೆ ಒಂದು ಡೌಟ್ ಇದೆ, ಇಲ್ಲಿ ಬಂದರೆ ಏನಾಗಬಹುದೋ, ಏನಂದರೆ ಕಷ್ಟ ಆಗಬಹುದೋ ಏನೋ. ಬಹಳಷ್ಟು ಜನ ಸೇರ್ತಾ ಇದ್ದಾರೆ, ನಮಗೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಏನಾಗುತ್ತೋ ಏನೋ, ಅಥವಾ ಅಲ್ಲಿ ಸ್ವಚ್ಛತೆ ಹೇಗಿರುತ್ತೋ ಏನೋ, ಇಂಥ ಬಹಳಷ್ಟು ಡೌಟ್ಸ್ಗಳಿದೆ. ಸೊ ನೀವು ಅವರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ? ಇಲ್ಲ, ಆ ಥರ ಏನು ತೊಂದರೆ ಇಲ್ಲ. ಎಲ್ಲರೂ ಆರಾಮಾಗಿ ಬರ್ಬೋದು, ಆರಾಮಾಗಿ ಕುಂಭಮೇಳ ನೋಡ್ಬೋದು. ಎಲ್ಲ ವ್ಯವಸ್ಥೆ ಇದೆ, ಆಂಬುಲೆನ್ಸ್ ವ್ಯವಸ್ಥೆ ಇದೆ. ನಿಮಗೆ ಇರೋಕ್ಕೆ ಪೊಲೀಸ್ ಅಂತೂ ಅವರಂತೂ ತುಂಬಾ ಸಹಕಾರ ಮಾಡ್ತಾ ಇದ್ದಾರೆ. ತುಂಬಾ ಆನಂದ ಇದೆ. ಎಲ್ಲರೂ ಬಂದು ಕುಂಭಮೇಳ ನೋಡ್ಬೇಕಂತ ಹೇಳಿ ನಾನು ಇಚ್ಛೆ ಪಡ್ತೀನಿ. ಎಲ್ಲರಿಗೂ ಕರ್ನಾಟಕ ರಾಜ್ಯ ಜನತೆಗೆ ಹೇಳ್ತೀನಿ. ನಾನು ತುಂಬಾ ಹೇಳ್ಬೇಕು, ಸ್ವಲ್ಪ ಕನ್ನಡನೇ ಮರಿತಾ ಇದ್ದೇನೆ, ಸ್ವಲ್ಪ ಯಾಕೋ ಗೊತ್ತಾಗ್ತಾ ಇಲ್ಲ. ಜಿ, ನಿಮ್ಮೆಲ್ಲ ಮಾತುಗಳಿಗೆ ಧನ್ಯವಾದಗಳು. ಹರ ಹರ ಮಹಾದೇವ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.